ಸಿದ್ದರಾಮಯ್ಯ ಭೇಟಿ ಮಾಡಿದ್ರಿ ಗುರು ರಾಘವೇಂದ್ರ ಬ್ಯಾಂಕ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಸರ್, ಏನು ಮನವಿ ಮಾಡಿದ್ರಿ ತಾವು? ನಮ್ಮದು ಮೊದಲನೇ ಮನವಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಏನು ಇವಾಗ ಮೊನ್ನೆ ದಿವಸ DICGC ಬಿಲ್ ಪಾಸ್ ಮಾಡಿದ್ದಾರೆ, ಅದು ತಾತ್ಕಾಲಿಕವಾದಂಥ ಒಂದು ಪರಿಹಾರ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನಮಗೆ. ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಎರಡು ರೀತಿ. ಒಂದು, ತಪ್ಪಿತಸ್ಥರಿಗೆ ಕಡ್ಡಾಯವಾಗಿ ಶಿಕ್ಷೆ ಆಗಲೇಬೇಕು. ಇನ್ನೊಂದು, ಇವ್ರಿಗೆ ಏನು ಪೂರ್ತಿ ಹಣ ವಿತ್ ಇಂಟ್ರೆಸ್ಟ್ ಬರಬೇಕು. ಯಾವುದೇ ರೀತಿಯಾದ ಹೇರ್ ಕಟ್ಗಳಾಗಲಿ ಅವ್ರಿಗೆ ಕಮ್ಮಿ ಮಾಡೋದಾಗಲಿ ಮಾಡಬಾರ್ದು. ಆಮೇಲೆ ಮತ್ತೆ ಯಾವತ್ತೂ ಇಂಥ ಒಂದು ಚೇಷ್ಟೆಗೆ ಯಾವ ಬ್ಯಾಂಕ್ನವರು ಕೈ ಹಾಕದೇ ಇರುವಂಥ ಒಂದು ಖಂಡಿತವಾದ ನಿರ್ದಿಷ್ಟ ಕಾನೂನು ಬರಬೇಕು. ಸತ್ತೋಗಿರೋರ್ದು ಯಾರು ಜೀವ ಬರ್ಸಕ್ಲಿಕ್ಕೆ ಆಗೋದಿಲ್ಲ. ಈ ವಿಷಯದಲ್ಲಿ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಇವತ್ತು ಇವ್ರಿಗೇನು ಸಮಸ್ಯೆಗೆ ಇವ್ರಿಗೆ ದುಡ್ಡು ಕಾಸು ದಿನನಿತ್ಯ ಜೀವನ ನಡೆಸಬೇಕಾಗಿದೆ, ಅದಕ್ಕೆಲ್ಲ ಸಮಸ್ಯೆ ಆಗಿದೆ. ತಕ್ಷಣದಲ್ಲಿ ಇದಕ್ಕೆ ಸ್ಪಂದನ ಕೊಡಬೇಕು. ಇವರು 2 ವರ್ಷ ಆಗೋಯ್ತು. ಕೇಂದ್ರ ಸರ್ಕಾರದಲ್ಲೂ ಅವರೇ ಇದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಅವರೇ ಇದ್ದಾರೆ. ಸ್ಥಳೀಯ ಶಾಸಕರಾಗಲಿ ಸಂಸದರಾಗಲಿ ಅವರಿಂದ ಯಾವುದೇ ರೀತಿಯಾದ ಏನು ರಿಯಾಕ್ಷನ್ನೇ ಇಲ್ಲ. ಅದರಲ್ಲೂ ವಿತ್ತ ಮಂತ್ರಿಗಳಂತೂ ಕರ್ನಾಟಕದಿಂದನೇ ಎಲೆಕ್ಟಾಗಿ ಹೋಗಿರೋದು. ಅಂದಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ. ಇಲ್ಲಿ ಜನಕ್ಕೆ ನ್ಯಾಯ ಒದಗಿಸ್ಕೊಡ್ಲೇಬೇಕಾಗಿತ್ತು. ಈ ಕಾರಣ ಏನಕ್ಕೆ ಗೊತ್ತಿಲ್ಲ. ಅವ್ರು ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೋ ಇದ್ರ ಬಗ್ಗೆ ಸುದ್ದಿನೇ ಇಲ್ಲ. IMA ಸ್ಕ್ಯಾಮು CBIಗೆ ಹೋಗ್ತದೆ, EDಗೆ ಹೋಗ್ತದೆ. 1400 ಕೋಟಿ. ಇದು 2400 ಕೋಟಿ ಸ್ಕ್ಯಾಮು ಯಾಕೆ ಸರಿಯಾದ ರೀತಿಯಾದ ಇನ್ವೆಸ್ಟಿಗೇಷನ್ ಆಗ್ತಾಯಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. CID ಅವ್ರಿಗೆ ನಮ್ಮ ಕರ್ನಾಟಕ ಪೊಲೀಸ್ ಮೇಲೆ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಂಬಿಕೆ ಇದೆ. ಆದರೆ ಇಂಥ ಒಂದು ಸ್ಕ್ಯಾಮ್ನ ಅವರು ತನಿಖೆ ಮಾಡಲಿಕ್ಕೆ ಅವ್ರಿಗೆ ಬ್ಯಾಂಡ್ವಿಡ್ತ್ ಇಲ್ಲ, ಸ್ಪೆಕ್ಟ್ರಮ್ ಇಲ್ಲ, ಅವ್ರ ಕೈನಲ್ಲಿ ಆಗೋದಿಲ್ಲ. ಇದು CBI ಬ್ಯಾಂಕ್ ಫ್ರಾಡ್ಸ್ ತನಿಖೆಗೆ ಹೋಗಬೇಕು, ಅಲ್ಲೇ ಇವ್ರಿಗೆ ನ್ಯಾಯ ಸಿಗೋದು. ಈಗೇನು ಮನವಿ ಮಾಡಿದ್ದೀರಾ ಸರ್ ಸಿದ್ದರಾಮಯ್ಯ? ಅಸೆಂಬ್ಲಿನಲ್ಲಿ ಈ ವಿಷಯನ ದಯವಿಟ್ಟು ಚರ್ಚೆ ಮಾಡಿ. ಯಾಕೆಂದರೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಒಂದು ಘಟನೆನ 3 ದಿವಸದಲ್ಲಿ ಪರಿಹಾರ ಮಾಡ್ಬೋದು, ಜಾಸ್ತಿ ದಿವಸ ಬೇಡ. ಏನು ಹೇಳಿದ್ರು ಸರ್? ಖಂಡಿತ ನಾನು ತಗೊಳ್ತೀನಿ. ಅಸೆಂಬ್ಲಿ ಶುರು ಆಗ್ಲಿಕ್ಕೆ ಮುಂಚೆ ನಮ್ಮ ಹತ್ರ ನೀವೆಲ್ಲರೂ ಬನ್ನಿ, ಮಾಹಿತಿ ಎಲ್ಲ ಕೊಡಿ. ಇದನ್ನು ನಾನು ತೊಗೊಂಡು ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ, ನಿಮ್ಮ ಪರವಾಗಿ ನಾನು ಇದ್ದೀನಿ, ನಿಮಗೆಲ್ಲ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಶಂಕರ್ ಗುಹಾ, ದ್ವಾರಕಾನಾಥ್ ಬೆಳ್ಳೂರ್, KPCC ವೈದ್ಯಕೀಯ ಘಟಕದ ಪ್ರಧಾನ ಕಾರ್ಯದರ್ಶಿ. ಸರ್, ನಾನು ಈ ಗುರು ರಾಘವೇಂದ್ರ ಬ್ಯಾಂಕಲ್ಲಿ ಡಿಪಾಸಿಟರು. ನನ್ನ ಹೆಸರು ಹರೀಶ್ ಅಂತ. ನಾವು ಇವರು ಗುಹಾ ಅವರು ಮತ್ತು ಈ ಕೆಲವೆಲ್ಲ ನಮ್ಮ ಬ್ಯಾಂಕ್ ಡಿಪಾಸಿಟರ್ಸ್ ಎಲ್ಲ ಸೇರಿ ನಾವು ಕಂಟಿನ್ಯೂಸ್ ಆಗಿ ಬ್ಯಾಂಕ್ ಮುಂದೆ ಹೋರಾಟ ನಡೆಸ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ನಮ್ಗೆ ಬಸವನಗುಡಿ ಪೊಲೀಸ್ ಸ್ಟೇಷನಿಂದ ಒಂದು ಬೆದರಿಕೆ ಕರೆ ಬಂದಿದೆ. ನೀವು ಈ ಹೋರಾಟದಲ್ಲೆಲ್ಲ ಮುಂಚೂಣಿಲಿದ್ದೀರಾ, ಮತ್ತು ನೀವು ಬ್ಯಾಂಕ್ನ ಅಧಿಕಾರಿಗಳಿಗೆ ಮತ್ತು ಅಡ್ಮಿನಿಸ್ಟ್ರೇಟರ್ಗೆ, ಬ್ಯಾಂಕ್ ಸ್ಟಾಫ್ಗೆ ಎಲ್ಲರಿಗೂ ನೀವು ಬೆದರಿಕೆ ಹಾಕ್ತಾಯಿದ್ದೀರಾ ಅಂತ ನಮ್ಮ ಮೇಲೆ ಆರೋಪ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ, ಕೇಸ್ ಹಾಕಿ ಅಂತ MP ಆಫೀಸಿಂದ ನಮಗೆ ಆಜ್ಞೆ ಬಂದಿದೆ, ಅಥವಾ MP ಆಫೀಸಿಂದ ಫೋನ್ ಕಾಲ್ ಬಂದಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ. ಇನ್ನು ಮುಂದೆ ಯಾವುದೇ ಹೋರಾಟ ಮಾಡೋಕ್ಕೆ ಮುಂಚೆ ನೀವು ಸ್ವಲ್ಪ 10 ಸತಿ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವು ಈ ಹೋರಾಟ ನಡೆಸ್ತಾ ಇರೋದು ನಮ್ಮ ಹಣ ಬರಲಿ ಅಂತ. ಜೊತೆಗೆ ಈಗಾಗಲೇ ಹಣ ಇಲ್ಲದೇ ಸುಮಾರು 70 ಜನಕ್ಕಿಂತ ಹೆಚ್ಚಿನ ಜನ ಈಗಾಗಲೇ ಅಸುನೀಗಿದ್ದಾರೆ. ಈಗ ಅವರೆಲ್ಲರಿಗೆ ನಾವು ನ್ಯಾಯ ಕೊಡಿಸ್ಬೇಕು, ಮತ್ತು ಇವಾಗ ಬದುಕಿರೋರ್ಗು ನ್ಯಾಯ ಕೊಡಿಸ್ಬೇಕು. ಅವ್ರು ಬದುಕಿದ್ದಾಗಲೇ ಅವ್ರಿಗೆ ಹಣ ಕೊಡಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ಇದೇ ನಮ್ಮ ಈಗ ನಾವು ಇಟ್ಟಿರೋ ಹಣ ಕೇಳ್ತಾ ಇರೋದು ಸ್ವಾಮಿ. ನಾವು ಬೇರೆ ಯಾರ ಮನೆ ಹಣ ಕೇಳ್ತಾಯಿಲ್ಲ, ನಮ್ಮ ಹಣ ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮತ್ತು ಈಗ ಬದುಕಿರೋರಿಗೆ ಸತ್ತಿರೋರಿಗೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಲಿ ಅಂತ ನಾವು ಇವತ್ತು ನಮ್ಮ ನಾಯಕರ ಹತ್ರ ಬಂದು, ಸಿದ್ದರಾಮಯ್ಯನವ್ರ ಹತ್ರ ಬಂದು ಕೇಳಿದಾಗ ಅವರು ಅದು ಸ್ಪಂದಿಸಿದ್ದಾರೆ. ವಿಧಾನಸಭೆಯಲ್ಲಿ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹರೀಶ್ ಅಂತ. ತಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಸರ್? ನಮ್ಮದು ಸ್ವಲ್ಪ ದೊಡ್ಡ ಮೊತ್ತನೇ ನಿಯರ್ಲಿ 1 crore ತನಕ ಇದೆ. ಓಕೆ, ಥ್ಯಾಂಕ್ ಯು ಸರ್. ಇನ್ ಟೈಮ್ಗೆ ತಮ್ಮ ಸಿಗದೇ ಇರೋದಕ್ಕೆ ಏನು ಸಮಸ್ಯೆಗಳಾಗ್ತಾ ಇದೆ ಮೇಡಮ್? ನಾನು ಸೇವ್ ಮಾಡಿದಂಥ ಒಂದು 8 ಲಕ್ಷ ಅಮೌಂಟ್ನ ನಾನು ಬ್ಯಾಂಕ್ನಲ್ಲಿ ಇಟ್ಟಿದ್ದೆ. ನನ್ನ ತಾಯಿಗೆ ಔಷಧಿಗೆ ಆಗುತ್ತೆ ಅಂತ ಹೇಳಿ. ಸೊ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಅಂತ ಸಮಯದಲ್ಲಿ ಎಲ್ಲರೂ ಬಿಸ್ನೆಸ್ ಕಳ್ಕೊಂಡಿದ್ದೀವಿ. ಇದರಿಂದ ನಮ್ಮಲ್ಲಿ ಕೈಯಲ್ಲಿ ಹಣ ಇಲ್ಲ. ಸೊ ಮತ್ತು ನಾವು ದುಡ್ದಂಥ ಹಣನೂ ನಮ್ಮ ಕೈಯಲ್ಲಿಲ್ಲ. ಇದು ತುಂಬಾ ಬೇಸರ ಆಗಿದೆ. ಮತ್ತು ಬ್ಯಾಂಕ್ ಮುಂದೆ ಕೂತ್ಕೊಂಡು ಎಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ವಿ. ಮತ್ತು ಇಲ್ಲಿ ತುಂಬ ತಪ್ಪುಗಳಾಗಿದೆ, ಆಡಿಟಿಂಗ್ ತಪ್ಪಾಗಿದೆ, ಎಲ್ಲ ಥರ ಆಗಿದೆ. ಈಗ DICGCಯಿಂದ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೆ? ಅದರಿಂದ ಎಷ್ಟು ಲಕ್ಷ ಕೊಡ್ತಾರೆ? 5 ಲಕ್ಷ ಅಂತ ಹೇಳಿದ್ದಾರೆ. ಮೊದಲೇ 1 ಲಕ್ಷ ಕೊಟ್ಟಿದ್ದಾರೆ. ಈ ಮಿಕ್ಕಿದಂಥ ಹಣ ಎಷ್ಟು ಬೇಗ
ಕೊಡ್ತಿರೋ ಅಷ್ಟು ತುಂಬ ಒಳ್ಳೆಯದಾಗ. ಯಾಕಂದರೆ ಸ್ಮಾಲ್ ಡೆಪಾಸಿಟರ್ಸು ಸಹ ತುಂಬ ಕಷ್ಟದಲ್ಲಿದ್ದಾರೆ, ಹೆಚ್ಚಿನ ಅಮೌಂಟ್ ಇಟ್ಟಿರೋರು ಕಷ್ಟದಲ್ಲಿದ್ದಾರೆ. ಎಲ್ಲರ ದುಡ್ಡು ಬೇಗ ಬರಬೇಕು. ಇದ್ರ ಬಗ್ಗೆನೂ ಯಾರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅವರು ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ನಾನು ಮಂಜುಳಾ ಅಂತೇಳಿ ನನ್ನ ಹೆಸರು. ನೊಂದ ಠೇವಣಿದಾರ ಪರವಾಗಿ ನಾನು 45 ದಿನ ಬ್ಯಾಂಕ್ ಮುಂದೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದೆ. ಇದಕ್ಕೆ ಅಕ್ಕಪಕ್ಕದ ಯಾವುದೇ ಒಂದು ಶಾಸಕರಾಗಲಿ ಯಾರು ಯಾಕೆ ಅಂತಲೂ ಬಂದು ಕೇಳಲಿಲ್ಲ. ಇದು ಒಂದು ಬೇಸರವಾದ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೈಮ್ ಇಲ್ಲ ನಾಮಿನೇಷನ್ ಶುರುವಾಗಿದೆ. ಬೇಡ 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 ಬೇಡಪ್ಪ ನೀನೇ ಕೊಡಪ್ಪ. ಒಳ್ಳೇದು ಏನು ಸಮಾಚಾರ? ನಗರ್ಲಿಂದ ಯಾಕೆ ಕ್ಯಾನ್ಸರ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟ್ಲು. ಹಾಂ ಏನು ಮಾತಾಡಿ ಜೋರಾಗೆ. ಅದು ಯಾರಾದ್ರು ಪ್ರೈವೇಟ್ ಆಸ್ಪತ್ರೆ ಸೇರಿಸ್ತಾರೆ ಅಂದರೆ ಸಿದ್ಧವಾಗಿರೋದು ಯಾತಿಗೆ ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲು ಹಾಂ ಏನಪ್ಪ ಅಲ್ಲಿಗೆ ಶಿಫ್ಟ್ ಮಾಡಿಸು. ನಾನು ಹೇಳ್ತೀನಿ ಸಿದ್ಧವಾಗಿ ಸೇರಿಸಿ. ನಾನು ಹೇಳ್ತೀನಮ್ಮ, ಇಲ್ಲಿ ಕೊಟ್ಟಿದ್ದಾನೆ ಈಗ ನಮ್ಮ ಬಗೀರಪ್ಪ. ನಾನು ಹೇಳ್ತೀನಿ, ಅಬ್ಬಾಯಿ ಮಾತಾಡ್ತೀನಿ. ಕುಲಕರ್ಣಿ ಎಲ್ಲಪ್ಪ ಬಂದೇ ಇಲ್ವಲ್ಲ ಇನ್ನ. ಯಾರಿಗೆ ನಾನು ಅಧ್ಯಕ್ಷರಿಗೆ ಮಾತಾಡ್ತೀನಿ. ಬನ್ನಿ ಬನ್ನಿ ಈಗ ಈ ಕಡೆ ಬನ್ನಿ. ಈಗ ಜಾಗ್ರತೆ. ಯಾಕಕ್ಕ ನಿಮ್ಮನ್ನ ಝೂಮ್ ಆಗ್ತವ್ರೆ? ನಿಂತ್ಕೊಂಡಿರ್ಬೇಕಷ್ಟೇ, ಅಲ್ಲೂ ಇಲ್ಲೇ ಇರ್ರಿ. ಡೆಪಾಸಿಟ್ ನ ರಿಲೀಸ್ ಮಾಡಿದ್ರು. ಅದ್ರಲ್ಲಿ ಒಂದು 20,000 ಜನ ಆಚೆ ಬಂದ್ರು ಸರ್. ಇನ್ನೊಂದು 26,000 ಜನ ಇದ್ದಾರೆ. ಈ 5 ಲಕ್ಷ ಇನ್ಶೂರೆನ್ಸ್ ದುಡ್ಡು ಕ್ಲೇಮ್ ಮಾಡೋದ್ರಿಂದ ಇನ್ನೊಂದು 8ರಿಂದ 10,000 ಜನ ಆಚೆ ಬರ್ಬೋದು. 15ರಿಂದ 16,000 ಜನ ಡೆಪಾಸಿಟ್ ಉಳ್ಕೊಳ್ತಾರೆ ಸರ್. ಈ 5 ಲಕ್ಷ ಕೊಟ್ಟೆ ಅಂತ ಹೇಳಿ ಬಹಳ ಜೋರಾಗಿ ತಮಟೆ ಬಾರಿಸಿ ಬೆನ್ನು ತಟ್ಕೋತಾ ಇದ್ದಾರೆ. ಆದ್ರೆ 4 ಕೋಟಿ 5 ಕೋಟಿ 2 ಕೋಟಿ ಮನೆ ಮಾರ್ಬಿಟ್ಟು ಮಧ್ಯದಲ್ಲಿ 2 ಕೋಟಿ ಇಟ್ಟಿದ್ದಾರೆ ಸರ್. ಅವ್ರಿಗೆಲ್ಲ ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋದಕ್ಕೆ ಏನಕ್ಕೆ ಉತ್ತರ ಇಲ್ಲ. ಆಮೇಲೆ ಮೊನ್ನೆ ದಿವಸ ಡ್ರಾಫ್ಟ್ ಆಡಿಟ್ ರಿಪೋರ್ಟ್ ನ ಕೂಡ ರಿಲೀಸ್ ಮಾಡಿ, ಆ ಡ್ರಾಫ್ಟ್ ಆಡಿಟ್ ರಿಪೋರ್ಟ್ ನ ಕೂಡ ಬ್ಯಾಂಕ್ ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಬಟ್ ಅದರಲ್ಲಿ ಎಸೆನ್ಷಿಯಲ್ ಆಗಿರೋ 2-3 ಪೇಜ್ ನ ಸ್ಕಿಪ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ, ಸ್ಕಿಪ್ ಮಾಡಿದ್ದಾರೆ. ಅದನ್ನ ಏನಕ್ಕೆ ಕೊಟ್ಟು ಮತ್ತೆ ಈ ಹೇಗೆ ಯಾವ ರೀತಿ ಬ್ಯಾಂಕ್ ನ ರಿವೈವ್ ಮಾಡ್ತಾರೆ ಅಥವಾ ತಪ್ಪಿತಸ್ಥರ ಎಲ್ಲ ಬಿಜೆಪಿ ಅವರನ್ನ ಸರ್. ಅಶ್ವಥ್ ನಾರಾಯಣ್ ಗೌಡರು ಬಿಜೆಪಿ MLC 12 ಕೋಟಿ ಡಿಫಾಲ್ಟರ್ ಸರ್.
ಸ್ಪೋಕ್ಸ್ ಪರ್ಸನ್ ಎಲ್ಲ ಟಿವಿನಲ್ಲೂ ಕೂತ್ಕೊಂಡು ರಾಜಾರೋಷವಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಮೇಲೆ ಏನು ಆಕ್ಷನ್ ಇಲ್ಲ. ಇದ್ರ ಹಿಂದೆನೆ ವಸಿಷ್ಠ ಕೋಆಪರೇಟಿವ್ ಬ್ಯಾಂಕ್ ಬಂತು, ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಹೀಗೆ ಮತ್ತೆ ಇವರು 5 ಲಕ್ಷ ಕಾನೂನು ತಗೊಂಡ್ಬಂದಿರೋದು ಇಟ್ ಈಸ್ ಎನ್ಕರೇಜಿಂಗ್. ಇನ್ನ ಅದಕ್ಕಿಂತ ಮೇಲಿಟ್ಟವ್ರಿಗೆ ಏನ್ ಪರಿಹಾರ ಕೊಡ್ತಾರೆ, ಎಷ್ಟು ಸಹ ಆಗತ್ತೆ ಗೊತ್ತಿಲ್ಲ. ಯಾವ ರೀತಿಯಾದ ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡೋದಾಗ್ಲಿ ಅಥವಾ ಕಲ್ಪ್ರೇಟ್ಸ್ಗೆ ಏನು ಪನಿಷ್ಮೆಂಟ್ ಬಗ್ಗೆ ಏನು ಗೊತ್ತಿಲ್ಲ. ಮುಂದಕ್ಕೆ ಇವ್ರಿಗೆ ನಾನು CBI ತನಿಖೆಗೆ ಇದನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಸರ್. ನಮ್ಮಲ್ಲಿ ಮನವಿ ಏನಂದ್ರೆ ತಮ್ಮ ಹತ್ರ ಎಲ್ಲ ಡೆಪಾಸಿಟರ್ಸ್ ಪರವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ನಾವು ಪ್ರಶ್ನೆ ಮಾಡದೇ ಇದ್ರೆ ಸರ್ ಇವ್ರು ಮಾಡಿದ್ದೇ ರೀತಿಯಲ್ಲಿ ಹೋಗಿದ್ದೆ ಆ ದಾರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸಂಸದರಾಗ್ಲಿ ಸ್ಥಳೀಯ ಶಾಸಕರು ಬಹಳ ಗಪ್ಚಿಪ್ ಇಟ್ಟಿದ್ರೇನ್ರಿ ಅಂತ ಇವ್ರನ್ನೇ ಕೇಳಿದ್ದಾರೆ. ನಾವು ಕೇಳಿದ್ರೆ ನೀವು ವಯಸ್ಸಾದವರು ಅವ್ರು ಬಂದಿದ್ರು, ಅವ್ರು ಕೇಳಿದ್ರೆ ನಾನು 20 ಲಕ್ಷ ಇಟ್ಬಿಟ್ಟಿದ್ದೀನಿ ನಮ್ಮ ಯಜಮಾನರೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅವ್ರು ಕೇಳಿದ್ದಕ್ಕೆ ನನಗೆ ಕೇಳ್ಬಿಟ್ಟ ದುಡ್ಡು ಇಟ್ಟಿ ನೀನು ಇದೇ ನಿರ್ಮಲಾ ಸೀತಾರಾಮನ್ ಆಮೇಲೆ ಆಯ್ತು ಇದೇ ಮಾತು ಹೇಳುದು ನನ್ನನ್ನು ಕೇಳಿ ದುಡ್ಡು ಇಟ್ರ ತಮಿಳ್ನಾಡು ಕೇಳಿದ್ರೆ ಎನ್ನ ಕೇಟಂಗ ಪಣ ವೆಚ್ಚಿಟ್ಟು ಯಾರು ಕೇಳಿದ್ರು ಇದೇ ಮಾತೇ ಕೇಳಿದ್ರು. ಇನ್ನೊಂದು ಹೇಳ್ತಾರೆ ಕೆಲವರು ಮಾಡಿರೋ ಭ್ರಷ್ಟಾಚಾರಕ್ಕೋಸ್ಕರ ನನ್ನನ್ನು ಬಂದು ಏನಕ್ಕೆ ಕೇಳ್ತೀರ, ಅವ್ರು ಮಾಡಿರೋ ಪಿಕ್ ಪಾಕೆಟ್ ಮಾಡ್ಕೊಂಡು ಹೋದ್ರೆ ನೀವು ಪೊಲೀಸ್ ಹತ್ರ ದುಡ್ಡು ಕೇಳ್ತೀಯ ನೀನು ಅಂತ ಕೇಳ್ತಾರೆ. ಬೇಡ ಆಯ್ತು ಮೇಡಮ್ ಇವಾಗ ಆಯ್ತು RBI ಇಂದ ಯಾರೋ ತೊಂದರೆಯಿಂದ ಆಗಿದೆ, ಈಗ ತುಂಬಾ ಜನ ವಯಸ್ಸಾದವರು ಇದ್ದಾರೆ, ನೀವು 20 ಲಕ್ಷ ಕೋಟಿಯಲ್ಲಿ ಏನೊಂದು ಮಾಡಿರಲ್ಲ, ಅದು ಯಾರೋ ಒಂದು ಪರಿಹಾರ ಅಂತ ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿದ್ರೆ ಯಾರು ಕಳ್ತನ ಮಾಡ್ಕೊಂಡು ನಿನ್ ದುಡ್ಡು ಕಳ್ತನ ಮಾಡೋದ್ರೆ ಪೊಲೀಸ್ ಕೇಳ್ತೇವೆ ದುಡ್ಡನ್ನ ನೀನು ಅಂತ ಕೇಳ್ತಾರೆ ಸರ್. ಆಮೇಲೆ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀನಿ ಸರ್. ನನಗೆ ಇದ್ ಮಾಡ್ಲಿಕ್ಕೆ ನನಗೊಂದು ಇಂಡೈರೆಕ್ಟ್ ಆಗಿ ಸಂದೇಶ ಕಳಿಸ್ಲಿಕ್ಕೆ ಮೊನ್ನೆ ದಿವಸ ಈತರಿಗೆ ಬಸವನಗುಡಿ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿ MP ಆಫೀಸ್ ಇಂದ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿದೆ, ನೀನ್ ಬಹಳ ಹೋರಾಟ ಮಾಡ್ತಾ ಇದೆ ಅಂತ ಬಾನಿ ಸ್ಟೇಷನ್ಗೆ ಅಂತ ಹೇಳಿ ಧಮಕಿ ಹಾಕಿದೆ. MP ಆಫೀಸ್ ಇಂದಾನೇ ಬಂದಿದೆ ಅಂತ ಹೇಳಿ ರೆಕಾರ್ಡ್ ಆಗಿದೆ ಸರ್. ಈ ತರ ಇವರು ಒಳಗಡೆ ಹಾಕ್ಬೇಕಾಗಿರೋದು ತಪ್ಪ ಮಾಡಿರೋರ್ನ ಅಥವಾ ಪಾಪ ಇವ್ರು ದುಡ್ಡಿಟ್ಕೊಂಡು ಕಳ್ಕೊಂಡಿರೋರ್ನ ಗೊತ್ತಿಲ್ಲ. ಡೆಪಾಸಿಟ್ ಮಾಡ್ತಾ ಇದ್ದೀವಿ ಸರ್. ನನ್ಗೇನೆ ಪೊಲೀಸ್ನವ್ರು ಫೋನ್ ಮಾಡಿ ಬಸವನಗುಡಿ ಸ್ಟೇಷನ್ ಇಂದ ನಿನ್ನ ಕರೀದಾರ ನೀನು ಹೋಗಿ ಬ್ಯಾಂಕ್ ಅಲ್ಲಿ ಇಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ದಂತೆ ನಿಮ್ಗೆ ಕೇಸ್ ಹಾಕ್ಬೇಕು ಅಂತ ಹೇಳಿದಾರೆ, ಏನಪ್ಪ ನಿನ್ ಕತೆ ಅಂತ ಕೇಳಿದ್ರು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಪ್ಪ, ನಾವು ದುಡ್ಡು ಕಳ್ಕೊಂಡಿದೀವಿ, ನಾವು ಹೋರಾಟ ಮಾಡ್ತಾ ಇದೀವಿ, ಇದರಿಂದ ನಾವು ಯಾರಿಗೂ ಹೋಗಿ ಪರ್ಸನಲ್ ಆಗಿ ಬೆದರಿಕೆ ಏನು ಹಾಕಿಲ್ಲ, ನಾವು ನಮ್ಮ ಹಣಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ಸೊ ಆವಾಗ ಆಯ್ತು ಇನ್ಮೇಲೆ ಈ ತರ ಹುಷಾರಾಗಿರಿ ನೀವು ಅಂತ ಹೇಳೋದು. ಅದನ್ನ ಹೇಳಿ MP ಆಫೀಸಿಂದ ಫೋನ್ ರೆಕಾರ್ಡ್ ಆಗಿದೆ ಸರ್. ಅದು MP ಅವರ ಆಫೀಸಿಂದ ನಮ್ಗೆ ಇನ್ಸ್ಟ್ರಕ್ಷನ್ ಬಂತು. ಆಮೇಲೆ RBI ಇಂದನೂ ಏನು ಉತ್ತರ ಇಲ್ಲ. ಯಾಕಂದ್ರೆ ಈ ಬ್ಯಾಂಕ್ 2008ನೇ ಇಸ್ವಿಯಿಂದ ಸತತವಾಗಿ ಹಗರಣ ಮಾಡ್ಕೊಂಡೇ ಬಂದಿದೆ. ಈ ಒಂದು ಗಪ್ಪಾಸ್ನೆ ಗೊತ್ತಾಗ್ಲಿಲ್ವಾ ಇವ್ರಿಗೆ ಯಾವ ರೀತಿ ಇವರು MP ದಾಕಿ ಏನು ಸಮಾಚಾರ? ಏನು ವಿಷಯ ಬಗ್ಗೆ? ಯಾರು ಕಂಪ್ಲೇಂಟ್ ಆಗಿದೆಯಾ? ಸಿದ್ದರಾಮಯ್ಯ PC ಇದ್ರು ಅವರು ಏನು ಕಂಪ್ಲೇಂಟ್ ಆಗಿದೆ, ಏನಾಗ್ತಾ ಇದೆ ಅದಾಗ? ತೊಂದ್ರೆ ಸರ್, ನಾವು ದುಡ್ಡು ತಗೊಂಡಿದ್ದೆ, ನಮ್ ದುಡ್ಡುಗಳಲ್ಲಿ ಆಗಿದೆ, ನಾವು ಏನ್ ಮಾಡ್ಬೋದು ಅಂತ ಹೇಳಿ ಏನ್ ನಡೀತದೆ ಈಗ? ನಮ್ ದುಡ್ಡುಗಳು ಲಾಸ್ ಆಗಿದೆ. ಯಾರಿಗೆ ಹಾಕಿದೆ ಸರ್? ಯಾರು ಬೆದರಿಕೆ ಹಾಕಿದ್ವಿ? MP ಆಫೀಸಿಂದ ನಮಗೆ ಇನ್ಸ್ಟ್ರಕ್ಷನ್ MP ಆಫೀಸ್ನವ್ರು ಏನಕ್ಕೆ ಫೋನ್ ಮಾಡ್ತಾರೆ? ಈಗ ಬೆದರಿಕೆ ಯಾರು ಹಾಕಿದ್ರು ಅವ್ರು ಹಾಕ್ಬೇಕಲ್ವಾ ಸರ್? ಅವ್ರು ಯಾರಿಗೆ ಬೆದರಿಕೆ ಹಾಕಿದಾರೆ ಅನ್ನೋದು ತಿಳ್ಕೊಂಡು ನಮ್ಗೆ ಹೇಳಿ ಸರ್, ನಾನು ಅವ್ರ ಹತ್ರ ಮಾತಾಡ್ತೀನಿ. ನಾನು ಯಾರಿಗೆ ಬೆದರಿಕೆ ಹಾಕಿದ್ದೀನಿ ಸರ್? ಏನಾದ್ರು ಪ್ರೂಫ್ ಇದೆಯಾ? ಏನಿದೆ? ಏನಿಲ್ಲ ಸರ್. ನಾವು ಬ್ಯಾಂಕ್ ಎದುರುಗಡೆ, ನೀವು ಬ್ಯಾಂಕ್ ಎದುರುಗಡೆ ನಾವು ಶಾಂತಿಯುತವಾಗಿ ಪ್ರತಿಭಟನೆಗಳು ಮಾಡಿದ್ವಿ. ನಾವು ಬ್ಯಾಂಕ್ ಸ್ಟಾಫ್ ಯಾರನ್ನು ಮಾತಾಡ್ತಿಲ್ಲ, ನಾವು ಬ್ಯಾಂಕ್ ಸ್ಟಾಫ್ ಅನ್ನು ಯಾರನ್ನು ಮಾತಾಡ್ತಿಲ್ಲ. ಯಾವ
ಅಸೆಂಬ್ಲಿಗೆ ಹೋದಾಗ ಇದ್ರ ಬಗ್ಗೆ ದೊಡ್ಡದಾಗಿ ಚರ್ಚೆ ಮಾಡಿ ಇದನ್ನ CBI ತನಿಖೆಗೆ ಹೋಗ್ಬೇಕು ಸರ್. ಇದರಲ್ಲಿ ಸಾಕಷ್ಟು ಆಡಳಿತ ಪಕ್ಷದಲ್ಲಿರೋ ತಲೆಗಳು ಉರುಳ್ತವೆ ಸರ್ ಇದ್ರಲ್ಲಿ. ಆಮೇಲೆ ಇನ್ನ ನಮ್ಮ ಬಸವನಗುಡಿ ಭಾಗದಲ್ಲಿರುವಂತಹ ಸಾಕಷ್ಟು ಬೇರೆ ಬೇರೆ ಕೋಆಪರೇಟಿವ್ ಬ್ಯಾಂಕ್ಗಳು ಇದೆ ಹಾದಿ ಹಿಡಿತಾ ಇದೆ ಸರ್. ಅವ್ರಿಗೂ ಎಲ್ಲ ಬಹಳ ಎಚ್ಚರ ಗಂಟೆ. ಆ 3 ಬ್ಯಾಂಕ್ ಕೈಲಿರ್ತಕ್ಕಂಥವ್ರು ಎಲ್ಲರೂ ಸಹ ನಮ್ಮ ಮತದಾರ ಕ್ಷೇತ್ರದ ವೋಟರ್ಸ್ ಅವ್ರಿಗೆ ಅನ್ಯಾಯ ಆಗಿದೆ. ನಿಮಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ಅಸೆಂಬ್ಲಿ ಶುರು ಆಗ್ಲಿಕ್ಕೆ ಮುಂಚೆ ನಾನು ತಂದ್ಕೊಡ್ತೀನಿ. ಬ್ಯಾಂಕಿಂಗ್ ಹಂತ ಹಂತವಾಗಿ ಯಾವ ರೀತಿ ಆಯ್ತು ಅದನ್ನೆಲ್ಲ ನಾನು ತಂದ್ಕೊಡ್ತೀನಿ. ನಾವು ಕಾಳಜಿ ವಹಿಸಿ ನಮ್ಮ ನಂಬಿರೋರ್ಗೆ ಇವ್ರಿಗೆಲ್ಲ ಅಸೆಂಬ್ಲಿ ಟೇಬಲ್ ಬಂದು ಜ್ಞಾಪಕ ಮಾಡು. ಸರಿ ಸರ್, ಸರಿ. ಲಾಸ್ಟ್ ಟೈಮ್ ಅಸೆಂಬ್ಲಿ ರೈಸ್ ಮಾಡಿದ್ವಿ ಸರ್. ಅಸೆಂಬ್ಲಿನಲ್ಲಿ ಅರ್ಜೆಂಟ್ ಆಗ್ಬಿಡ್ತು, ಚರ್ಚೆ ಮಾಡೋಕ್ಕಾಗಲಿಲ್ಲ, ಅಸೆಂಬ್ಲಿ ನಡೀಲಿಲ್ಲ. ಸ್ಥಳೀಯ ಶಾಸಕರಿಂದ ಒಂದು ಏನೂ ಇಲ್ಲ ಸರ್. ಅವರು ಕಣ್ಣು ಮುಚ್ಕೊಂಡು ಕ್ಲಿಯರ್ ಆಗಿ ಅವ್ರದೇ ಎಲ್ಲ ಇದು ಸರ್. ನೋಟ್ ಬ್ಯಾನ್ ಆಯ್ತಲ್ಲ ಸರ್, ಅಲ್ಲಿಂದ ಇರತಕ್ಕಂಥ ಇವತ್ತೊಂದಲ್ಲ ಇದು. ನೋಟ್ ಬ್ಯಾನ್ ಅಲ್ಲಿ ವೈಟ್ ಅಂಡ್ ಬ್ಲಾಕ್ ಎಲ್ಲ ಮಾಡ್ಕೊಂಡು ಅದಕ್ಕೋಸ್ಕರ ಅವ್ರು ಸಪೋರ್ಟ್ ಮಾಡ್ತಾರೆ. ಇವನ್ನೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಸರ್. ಅವಾಗ ವಸಂತ ಇರ್ಬೋದು, ಆಮೇಲೆ ಇದು ರಾಘವೇಂದ್ರ ಬ್ಯಾಂಕ್ ಇವನ್ನೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಸರ್. ನೋಟ್ ಬ್ಯಾಂಕ್ ಆಗೋ ಟೈಮಲ್ಲಿ ಅವ್ರಿಗೆಲ್ಲ ಮುಂಚೆನೆ ಮಾಹಿತಿಗಳು ಕೊಟ್ಟು ಅವೆಲ್ಲ ಮಾಡಿದ್ದಾರೆ. ಜ್ಞಾಪಕ ಮಾಡು. ಸರಿ ಸರ್, ಅಸೆಂಬ್ಲಿನಲ್ಲಿ. ಸರಿ ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬನ್ನಿ ಒಂದು ಫೋಟೋ ಬನ್ನಿ ಸರ್, ಬನ್ನಿ. ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ. ಗುರು ರಾಘವೇಂದ್ರ ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್? ಏನು ಮನವಿ ಮಾಡಿದ್ರಿ ತಾವು? ನಮ್ಮದು ಮೊದಲನೇ ಮನವಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಏನು ಇವಾಗ ಮೊನ್ನೆ ದಿವಸ DICGC ಬಿಲ್ ಪಾಸ್ ಮಾಡಿದ್ದಾರೆ, ಅದು ತಾತ್ಕಾಲಿಕವಾದಂಥ ಒಂದು ಪರಿಹಾರ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನಮಗೆ. ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ 2 ರೀತಿ. ಒಂದು, ತಪ್ಪಿತಸ್ಥರಿಗೆ ಕಡ್ಡಾಯವಾಗಿ ಶಿಕ್ಷೆ ಆಗಲೇಬೇಕು. ಇನ್ನೊಂದು, ಇವ್ರಿಗೆ ಏನು ಪೂರ್ತಿ ಹಣ ವಿತ್ ಇಂಟ್ರೆಸ್ಟ್ ಬರಬೇಕು. ಯಾವುದೇ ರೀತಿಯಾದ ಹೇರ್ ಕಟ್ಗಳಾಗಲಿ ಅವ್ರಿಗೆ ಕಮ್ಮಿ ಮಾಡೋದಾಗಲಿ ಮಾಡಬಾರ್ದು. ಆಮೇಲೆ ಮತ್ತೆ ಯಾವತ್ತೂ ಇಂಥ ಒಂದು ಚೇಷ್ಟೆಗೆ ಯಾವ ಬ್ಯಾಂಕ್ನವರು ಕೈ ಹಾಕದೇ ಇರುವಂಥ ಒಂದು ಖಂಡಿತವಾದ ನಿರ್ದಿಷ್ಟ ಕಾನೂನು ಬರಬೇಕು. ಸತ್ತೋಗಿರೋರ್ದು ಯಾರು ಜೀವ ಬರ್ಸಕ್ಲಿಕ್ಕೆ ಆಗೋದಿಲ್ಲ. ಈ ವಿಷಯದಲ್ಲಿ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಇವತ್ತು ಇವ್ರಿಗೇನು ಸಮಸ್ಯೆಗೆ ಇವ್ರಿಗೆ ದುಡ್ಡು ಕಾಸು ದಿನನಿತ್ಯ ಜೀವನ ನಡೆಸಬೇಕಾಗಿದೆ, ಅದಕ್ಕೆಲ್ಲ ಸಮಸ್ಯೆ ಆಗಿದೆ. ತಕ್ಷಣದಲ್ಲಿ ಇದಕ್ಕೆ ಸ್ಪಂದನ ಕೊಡಬೇಕು. ಇವರು 2 ವರ್ಷ ಆಗೋಯ್ತು. ಕೇಂದ್ರ ಸರ್ಕಾರದಲ್ಲೂ ಅವರೇ ಇದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಅವರೇ ಇದ್ದಾರೆ. ಸ್ಥಳೀಯ ಶಾಸಕರಾಗಲಿ ಸಂಸದರಾಗಲಿ ಅವರಿಂದ ಯಾವುದೇ ರೀತಿಯಾದ ಏನು ರಿಯಾಕ್ಷನ್ನೇ ಇಲ್ಲ. ಅದರಲ್ಲೂ ವಿತ್ತ ಮಂತ್ರಿಗಳಂತೂ ಕರ್ನಾಟಕದಿಂದನೇ ಎಲೆಕ್ಟಾಗಿ ಹೋಗಿರೋದು. ಅಂದಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ. ಇಲ್ಲಿ ಜನಕ್ಕೆ ನ್ಯಾಯ ಒದಗಿಸ್ಕೊಡ್ಲೇಬೇಕಾಗಿತ್ತು. ಯಾವ ಕಾರಣ ಏನಕ್ಕೆ ಗೊತ್ತಿಲ್ಲ. ಅವ್ರು ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೋ ಇದ್ರ ಬಗ್ಗೆ ಸುದ್ದಿನೇ ಇಲ್ಲ. IMA ಸ್ಕ್ಯಾಮು CBIಗೆ ಹೋಗ್ತದೆ, EDಗೆ ಹೋಗ್ತದೆ. 1400 ಕೋಟಿ. ಇದು 2400 ಕೋಟಿ ಸ್ಕ್ಯಾಮು ಯಾಕೆ ಸರಿಯಾದ ರೀತಿಯಾದ ಇನ್ವೆಸ್ಟಿಗೇಷನ್ ಆಗ್ತಾಯಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. CID ಅವ್ರಿಗೆ ನಮ್ಮ ಕರ್ನಾಟಕ ಪೊಲೀಸ್ ಮೇಲೆ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಂಬಿಕೆ ಇದೆ. ಆದರೆ ಇಂಥ ಒಂದು ಸ್ಕ್ಯಾಮ್ನ ಅವರು ತನಿಖೆ ಮಾಡಲಿಕ್ಕೆ ಅವ್ರಿಗೆ ಬ್ಯಾಂಡ್ವಿಡ್ತ್ ಇಲ್ಲ, ಸ್ಪೆಕ್ಟ್ರಮ್ ಇಲ್ಲ, ಅವ್ರ ಕೈನಲ್ಲಿ ಆಗೋದಿಲ್ಲ. ಇದು CBI ಬ್ಯಾಂಕ್ ಫ್ರಾಡ್ಸ್ ತನಿಖೆಗೆ ಹೋಗಬೇಕು, ಅಲ್ಲೇ ಇವ್ರಿಗೆ ನ್ಯಾಯ ಸಿಗೋದು. ಈಗೇನು ಮನವಿ ಮಾಡಿದ್ರೆ ಸರ್ ಸಿದ್ದರಾಮಯ್ಯ? ಅಸೆಂಬ್ಲಿನಲ್ಲಿ ಈ ವಿಷಯನ ದಯವಿಟ್ಟು ಚರ್ಚೆ ಮಾಡಿ. ಯಾಕೆಂದರೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಒಂದು ಘಟನೆನ 3 ದಿವಸದಲ್ಲಿ ಪರಿಹಾರ ಮಾಡ್ಬೋದು, ಜಾಸ್ತಿ ದಿವಸ ಬೇಡ. ಏನು ಹೇಳಿದ್ರು ಸರ್? ಖಂಡಿತ ನಾನು ತೊಗೊಳ್ತೀನಿ. ಅಸೆಂಬ್ಲಿ ಶುರು ಆಗ್ಲಿಕ್ಕೆ ಮುಂಚೆ ನಮ್ಮ ಹತ್ರ ನೀವೆಲ್ಲರೂ ಬನ್ನಿ, ಮಾಹಿತಿ ಎಲ್ಲ ಕೊಡಿ. ಇದನ್ನು ನಾನು ತೊಗೊಂಡು ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ, ನಿಮ್ಮ ಪರವಾಗಿ ನಾನು ಇದ್ದೀನಿ, ನಿಮಗೆಲ್ಲ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಶಂಕರ್ ಗುಹಾ ದ್ವಾರಕಾನಾಥ್ ಬೆಳ್ಳೂರು, KPCC ವೈದ್ಯಕೀಯ ಘಟಕದ ಪ್ರಧಾನ ಕಾರ್ಯದರ್ಶಿ. ಸರ್, ನಾನು ಈ ಗುರು ರಾಘವೇಂದ್ರ ಬ್ಯಾಂಕಲ್ಲಿ ಡಿಪಾಸಿಟರು. ನನ್ನ ಹೆಸರು ಹರೀಶ್ ಅಂತ. ನಾವು ಇವರು ಗುಹಾ ಅವರು ಮತ್ತು ಈ ಕೆಲವೆಲ್ಲ ನಮ್ಮ ಬ್ಯಾಂಕ್ ಡಿಪಾಸಿಟರ್ಸ್ ಎಲ್ಲ ಸೇರಿ ನಾವು ಕಂಟಿನ್ಯೂಸ್ ಆಗಿ ಬ್ಯಾಂಕ್ ಮುಂದೆ ಹೋರಾಟ ನಡೆಸ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ನಮ್ಗೆ ಬಸವನಗುಡಿ ಪೊಲೀಸ್ ಸ್ಟೇಷನಿಂದ ಒಂದು ಬೆದರಿಕೆ ಕರೆ ಬಂದಿದೆ. ನೀವು ಈ ಹೋರಾಟದಲ್ಲೆಲ್ಲ ಮುಂಚೂಣಿಲಿದ್ದೀರಾ, ಮತ್ತು ನೀವು ಬ್ಯಾಂಕ್ನ ಅಧಿಕಾರಿಗಳಿಗೆ ಮತ್ತು ಅಡ್ಮಿನಿಸ್ಟ್ರೇಟರ್ಗೆ, ಬ್ಯಾಂಕ್ ಸ್ಟಾಫ್ಗೆ ಎಲ್ಲರಿಗೂ ನೀವು ಬೆದರಿಕೆ ಹಾಕ್ತಾಯಿದ್ದೀರಾ ಅಂತ ನಮ್ಮ ಮೇಲೆ ಆರೋಪ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕಿ ಅಂತ MP ಆಫೀಸಿಂದ ನಮಗೆ ಆಜ್ಞೆ ಬಂದಿದೆ, ಅಥವಾ MP ಆಫೀಸಿಂದ ಫೋನ್ ಕಾಲ್ ಬಂದಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ.
ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ. ಇನ್ನು ಮುಂದೆ ಯಾವುದೇ ಹೋರಾಟ ಮಾಡೋಕ್ಕೆ ಮುಂಚೆ ನೀವು ಸ್ವಲ್ಪ 10 ಸತಿ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವು ಈ ಹೋರಾಟ ನಡೆಸ್ತಾ ಇರೋದು ನಮ್ಮ ಹಣ ಬರಲಿ ಅಂತ, ಜೊತೆಗೆ ಈಗಾಗಲೇ ಹಣ ಇಲ್ಲದೇ ಸುಮಾರು 70 ಜನಕ್ಕಿಂತ ಹೆಚ್ಚಿನ ಜನ ಈಗಾಗಲೇ ಅಸುನೀಗಿದ್ದಾರೆ. ಈಗ ಅವರೆಲ್ಲರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಮತ್ತು ಇವಾಗ ಬದುಕಿರೋರ್ಗು ನ್ಯಾಯ ಕೊಡಿಸ್ಬೇಕು. ಅವ್ರು ಬದುಕಿದ್ದಾಗಲೇ ಅವ್ರಿಗೆ ಹಣ ಕೊಡಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ಇದೇ ನಮ್ಮ ಈಗ ನಾವು ಇಟ್ಟಿರೋ ಹಣ ಕೇಳ್ತಾ ಇರೋದು ಸ್ವಾಮಿ. ನಾವು ಬೇರೆ ಯಾರ ಮನೆ ಹಣ ಕೇಳ್ತಾ ಇಲ್ಲ, ನಮ್ಮ ಹಣ ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮತ್ತು ಈಗ ಬದುಕಿರೋರಿಗೆ ಸತ್ತಿರೋರಿಗೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಲಿ ಅಂತ ನಾವು ಇವತ್ತು ನಮ್ಮ ನಾಯಕರ ಹತ್ರ ಬಂದು, ಸಿದ್ದರಾಮಯ್ಯನವ್ರ ಹತ್ರ ಬಂದು ಕೇಳಿದಾಗ ಅವರು ಅದು ಸ್ಪಂದಿಸಿದ್ದಾರೆ. ವಿಧಾನಸಭೆಯಲ್ಲಿ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹರೀಶ್ ಅಂತ. ತಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಸರ್? ನಮ್ಮದು ಸ್ವಲ್ಪ ದೊಡ್ಡ ಮೊತ್ತನೇ ನಿಯರ್ಲಿ 1 crore ತನಕ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಇನ್ ಟೈಮ್ಗೆ ತಮ್ಗೆ ಸಿಗದೇ ಇರೋದಕ್ಕೆ ಏನು ಸಮಸ್ಯೆಗಳಾಗ್ತಾ ಇದೆ ಮೇಡಮ್? ನಾನು ಸೇವ್ ಮಾಡಿದಂಥ ಒಂದು 8 ಲಕ್ಷ ಅಮೌಂಟ್ನ ನಾನು ಬ್ಯಾಂಕ್ನಲ್ಲಿ ಇಟ್ಟಿದ್ದೆ. ನನ್ನ ತಾಯಿಗೆ ಔಷಧಿಗೆ ಆಗುತ್ತೆ ಅಂತ ಹೇಳಿ. ಸೊ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಅಂತ ಸಮಯದಲ್ಲಿ ಎಲ್ಲರೂ ಬಿಸ್ನೆಸ್ ಕಳ್ಕೊಂಡಿದ್ದೀವಿ. ಇದರಿಂದ ನಮ್ಮಲ್ಲಿ ಕೈಯಲ್ಲಿ ಹಣ ಇಲ್ಲ. ಸೊ ಮತ್ತು ನಾವು ದುಡ್ದಂಥ ಹಣನೂ ನಮ್ಮ ಕೈಯಲ್ಲಿಲ್ಲ. ಇದು ತುಂಬಾ ಬೇಸರ ಆಗಿದೆ. ಮತ್ತು ಬ್ಯಾಂಕ್ ಮುಂದೆ ಕೂತ್ಕೊಂಡು ಎಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ವಿ. ಮತ್ತು ಇಲ್ಲಿ ತುಂಬ ತಪ್ಪುಗಳಾಗಿದೆ, ಆಡಿಟಿಂಗ್ ತಪ್ಪಾಗಿದೆ, ಎಲ್ಲ ಥರ ಆಗಿದೆ. ಈಗ DIGCಯಿಂದ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೆ? ಅದರಿಂದ ಎಷ್ಟು ಲಕ್ಷ ಕೊಡ್ತಾರೆ? 5 ಲಕ್ಷ ಅಂತ ಹೇಳಿದ್ದಾರೆ. ಮೊದಲೇ 1 ಲಕ್ಷ ಕೊಟ್ಟಿದ್ದಾರೆ. ಈ ಮಿಕ್ಕಿದಂಥ ಹಣ ಎಷ್ಟು ಬೇಗ ಅಷ್ಟು ಕೊಡ್ತಿರೋ ಅಷ್ಟು ತುಂಬ ಒಳ್ಳೆಯದಾಗಿದೆ. ಯಾಕಂದರೆ ಸ್ಮಾಲ್ ಡೆಪಾಸಿಟರ್ಸು ಸಹ ತುಂಬ ಕಷ್ಟದಲ್ಲಿದ್ದಾರೆ. ಹೆಚ್ಚಿನ ಅಮೌಂಟ್ ಇಟ್ಟಿರೋರು ಕಷ್ಟದಲ್ಲಿದ್ದಾರೆ. ಎಲ್ಲರ ದುಡ್ಡು ಬೇಗ ಬರಬೇಕು. ಇದ್ರ ಬಗ್ಗೆನೂ ಯಾರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅವರು ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ನಾನು ಮಂಜುಳಾ ಅಂತೇಳಿ ನನ್ನ ಹೆಸರು. ನೊಂದ ಠೇವಣಿದಾರ ಪರವಾಗಿ ನಾನು 45 ದಿನ ಬ್ಯಾಂಕ್ ಮುಂದೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದೆ. ಇದಕ್ಕೆ ಅಕ್ಕಪಕ್ಕದ ಯಾವುದೇ ಒಂದು ಶಾಸಕರಾಗಲಿ ಯಾರು ಯಾಕೆ ಅಂತಲೂ ಬಂದು ಕೇಳಲಿಲ್ಲ. ಇದು ಒಂದು ಬೇಸರವಾದ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಟೈಮ್ ಇಲ್ಲ. ನಾಮಿನೇಷನ್ ಶುರುವಾಗಿದೆ. ನಗರ್ಲಿ ಹೇಳಿ. ಬೇಡ 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 ಬೇಡಪ್ಪ, ನೀನೇ ಕೊಡಪ್ಪ. ಒಳ್ಳೇದು. ಏನು ಸಮಾಚಾರ? ನಗರ್ಲಿಂದ ಯಾಕೆ ಪ್ರೈವೇಟ್ ಹಾಸ್ಪಿಟ್ಲು? ಹಾಂ, ಏನು ಮಾತಾಡಿ ಜೋರಾಗೆ. ಅದು ಯಾರಾದ್ರು ಪ್ರೈವೇಟ್ ಆಸ್ಪತ್ರೆ ಸೇರಿಸ್ತಾರೆ ಅಂದರೆ ಸಿದ್ಧವಾಗಿರೋದು ಯಾತಿಗೆ? ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲು ಹಾಂ ಏನಪ್ಪ, ಅಲ್ಲಿಗೆ ಶಿಫ್ಟ್ ಮಾಡಿಸು. ನಾನು ಹೇಳ್ತೀನಿ, ಸಿದ್ಧವಾಗಿ ಸೇರಿಸಿ. ನಾನು ಹೇಳ್ತೀನಮ್ಮ, ಇಲ್ಲಿ ಕೊಟ್ಟಿದ್ದಾನೆ ಈಗ ನಮ್ಮ ಬಗೀರಪ್ಪ. ನಾನು ಹೇಳ್ತೀನಿ, ಅಬ್ಬಾಯಿ ಮಾತಾಡ್ತೀನಿ. ಕುಲಕರ್ಣಿ ಎಲ್ಲಪ್ಪ ಬಂದೇ ಇಲ್ವಲ್ಲ ಇನ್ನ. ಯಾರಿಗೆ ನಾನು ಅಧ್ಯಕ್ಷರಿಗೆ ಮಾತಾಡ್ತೀನಿ. ಬನ್ನಿ ಬನ್ನಿ, ಈಗ ಈ ಕಡೆ ಬನ್ನಿ. ಈಗ ಯಾಕಕ್ಕ ನಿಮ್ಮನ್ನ ಝೂಮ್ ಆಗ್ತವ್ರೆ? ನಿಂತ್ಕೊಂಡಿರ್ಬೇಕಷ್ಟೇ, ಅದ್ರ ಇಲ್ಲೇ ಇರ್ರಿ.
ಡೆಪಾಸಿಟ್ ನ ರಿಲೀಸ್ ಮಾಡಿದ್ರು. ಅದ್ರಲ್ಲಿ ಒಂದು 20,000 ಜನ ಆಚೆ ಬಂದ್ರು ಸರ್. ಇನ್ನೊಂದು 26,000 ಜನ ಇದ್ದಾರೆ. ಈ 5 ಲಕ್ಷ ಇನ್ಶೂರೆನ್ಸ್ ದುಡ್ಡು ಕ್ಲೇಮ್ ಮಾಡೋದ್ರಿಂದ ಇನ್ನೊಂದು 8 ರಿಂದ 10,000 ಜನ ಆಚೆ ಬರ್ಬೋದು. 15 ರಿಂದ 16,000 ಜನ ಡೆಪಾಸಿಟ್ ಉಳ್ಕೊಳ್ತಾರೆ ಸರ್. ಈ 5 ಲಕ್ಷ ಕೊಟ್ಟೆ ಅಂತ ಹೇಳಿ ಬಹಳ ಜೋರಾಗಿ ತಮಟೆ ಬಾರಿಸಿ ಬೆನ್ನು ತಟ್ಕೋತಾ ಇದ್ದಾರೆ. ಆದ್ರೆ 4 ಕೋಟಿ 5 ಕೋಟಿ 2 ಕೋಟಿ ಮನೆ ಮಾರ್ಬಿಟ್ಟು ಮಧ್ಯದಲ್ಲಿ 2 ಕೋಟಿ ಇಟ್ಟಿದ್ದಾರೆ ಸರ್. ಅವ್ರಿಗೆಲ್ಲ ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋದಕ್ಕೆ ಏನಕ್ಕೂ ಉತ್ತರ ಇಲ್ಲ. ಆಮೇಲೆ ಮೊನ್ನೆ ದಿವಸ ಡ್ರಾಫ್ಟ್ ಆಡಿಟ್ ರಿಪೋರ್ಟ್ ನ ಕೂಡ ರಿಲೀಸ್ ಮಾಡಿ, ಆ ಡ್ರಾಫ್ಟ್ ಆಡಿಟ್ ರಿಪೋರ್ಟ್ ನ ಕೂಡ ಬ್ಯಾಂಕ್ ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಬಟ್ ಅದ್ರಲ್ಲಿ ಎಸೆನ್ಷಿಯಲ್ ಆಗಿರೋ 2-3 ಪೇಜ್ ನ ಸ್ಕಿಪ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ, ಸ್ಕಿಪ್ ಮಾಡಿದ್ದಾರೆ. ಅದನ್ನ ಏನಕ್ಕೆ ಕೊಟ್ಟು ಮತ್ತೆ ಈ ಹೇಗೆ ಯಾವ ರೀತಿ ಬ್ಯಾಂಕ್ ನ ರಿವೈವ್ ಮಾಡ್ತಾರೆ ಅಥವಾ ತಪ್ಪಿತಸ್ಥರ ಎಲ್ಲ ನಮ್ಮಲ್ಲಿ ಮನವಿ ಏನಂದ್ರೆ ತಮ್ಮ ಹತ್ರ ಎಲ್ಲ ಡೆಪಾಸಿಟರ್ಸ್ ಪರವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ನಾವು ಪ್ರಶ್ನೆ ಮಾಡದೇ ಇದ್ರೆ ಸರ್ ಇವ್ರು ಮಾಡಿದ್ದೇ ರೀತಿಯಲ್ಲಿ ಹೋಗಿದ್ದೆ ಆ ದಾರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸಂಸದರಾಗ್ಲಿ ಸ್ಥಳೀಯ ಶಾಸಕರು ಬಹಳ ಗಪ್ಚಿಪ್ ಇಟ್ಟಿದ್ರೇನ್ರಿ ಅಂತ ಇವ್ರನ್ನೇ ಕೇಳಿದ್ದಾರೆ. ನಾವು ಕೇಳಿದ್ರೆ ವಯಸ್ಸಾದವರು ಅವ್ರು ಬಂದಿದ್ರು, ಅವ್ರು ಕೇಳಿದ್ರೆ ನಾನು 20 ಲಕ್ಷ ಇಟ್ಬಿಟ್ಟಿದ್ದೀನಿ ನಮ್ಮ ಯಜಮಾನರೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಅವ್ರು ಕೇಳಿದಕ್ಕೆ ನನ್ನೇನು ಕೇಳ್ಬಿಟ್ಟ ದುಡ್ಡು ಇಟ್ಟಿಂಗ್ ಇನ್ನು ಇದೇ ನಿರ್ಮಲಾ ಸೀತಾರಾಮನ್ ಆಮೇಲೆ ಆಯ್ತು ಇದೇ ಮಾತು ಹೇಳುದು ಒಂದೇ ನನ್ನೇನ್ ಕೇಳ ದುಡ್ಡು ಇಟ್ರ ತಮಿಳ್ನಾಡು ಕೇಳಿದ್ರು ಎನ್ನ ಕೇಟಂಗ ಪಣ ಬೆಚ್ಚಿಟ್ಟು ಯಾರು ಕೇಳಿದ್ರು ಇದೇ ಮಾತೇ ಕೇಳಿದ್ರು. ಇನ್ನೊಂದು ಹೇಳ್ತಾರೆ ಕೆಲವರು ಮಾಡಿರೋ ಭ್ರಷ್ಟಾಚಾರಕ್ಕೋಸ್ಕರ ನನ್ನನ್ನು ಬಂದು ಏನಕ್ಕೆ ಕೇಳ್ತೀನಿ, ಅವ್ರು ಮಾಡಿರೋ ನೀವು ಪಿಕ್ ಪಾಕೆಟ್ ಮಾಡ್ಕೊಂಡು ಹೋದ್ರೆ ನೀವು ಪೊಲೀಸ್ ಹತ್ರ ದುಡ್ಡು ಕೇಳ್ತೀಯ ನೀನು ಅಂತ ಕೇಳ್ತಾರೆ. ಬೇಡ ಆಯ್ತು ಮೇಡಮ್ ಇವಾಗ ಆಯ್ತು RBI ಇಂದ ಯಾರೋ ತೊಂದರೆಯಿಂದ ಆಗಿದೆ, ಈಗ ತುಂಬಾ ಜನ ವಯಸ್ಸಾದವರು ಇದ್ದಾರೆ, ನೀವು 20 ಲಕ್ಷ ಕೋಟಿಯಲ್ಲಿ ಏನೋ ಮಾಡಿರಲ್ಲ ಅದು ಯಾರೋ ಒಂದು ಪರಿಹಾರ ಅಂತ ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿದ್ರೆ ಯಾರು ಕಳ್ತನ ಮಾಡ್ಕೊಂಡು ನಿಮ್ ದುಡ್ಡು ಕಳ್ತನ ಮಾಡೋದ್ರೆ ಪೊಲೀಸ್ ಕೇಳ್ತೇವೆ ದುಡ್ಡನ್ನ ನೀನು ಅಂತ ಕೇಳ್ತಾರೆ ಸರ್. ಆಮೇಲೆ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀನಿ ಸರ್. ನನಗೆ ಇದ್ ಮಾಡ್ಲಿಕ್ಕೆ ನನಗೊಂದು ಇಂಡೈರೆಕ್ಟ್ ಆಗಿ ಸಂದೇಶ ಕಳಿಸ್ಲಿಕ್ಕೆ ಮೊನ್ನೆ ದಿವಸ ಈತರಿಗೆ ಬಸವನಗುಡಿ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿ MP ಆಫೀಸ್ ಇಂದ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿದೆ, ಏನ್ ನೀನ್ ಬಹಳ ಹೋರಾಟ ಮಾಡ್ತಾ ಇದೆ ಅಂತ ಬಾನಿ ಸ್ಟೇಷನ್ ಗೆ ಹೇಳಿ ಧಮಕಿ ಹಾಕಿದೆ. MP ಆಫೀಸ್ ಇಂದಾನೆ ರೆಕಾರ್ಡ್ ಆಗಿದೆ ಸರ್. ಅದು MP ಅವರ ಆಫೀಸ್ ಇಂದ ನಮ್ಗೆ ಇನ್ಸ್ಟ್ರಕ್ಷನ್ ಬಂದ. ಆಮೇಲೆ RBI ಇಂದನೂ ಏನು ಉತ್ತರ ಇಲ್ಲ. ಯಾಕಂದ್ರೆ ಈ ಬ್ಯಾಂಕ್ 2008ನೇ ಇಸ್ವಿಯಿಂದ ಸತತವಾಗಿ ಹಗರಣ ಮಾಡ್ಕೊಂಡೇ ಬಂದಿದೆ. ಈ ಒಂದು ಗಪ್ಪಾಸ್ನೆ ಗೊತ್ತಾಗ್ಲಿಲ್ಲ ಇವ್ರಿಗೆ ಯಾವ ರೀತಿ ಇವರು MP ದಾಕೆ ಏನು ಸಮಾಚಾರ? ಏನು ವಿಷಯ ಬಗ್ಗೆ? ಯಾರು ಕಂಪ್ಲೇಂಟ್ ಆಗಿದ್ಯಾ? ಸಿದ್ದರಾಮಯ್ಯ PC ಇದ್ರು ಅವರ ಏನು ಕಂಪ್ಲೇಂಟ್ ಆಗಿದೆ, ಏನಾಗ್ತಾ ಇದೆ ಅದಕ್ಕೆ ತೊಂದ್ರೆ ಸರ್? ನಾವು ದುಡ್ಡು ತಗೊಂಡಿದ್ದೆ, ನಮ್ ದುಡ್ಡುಗಳಲ್ಲಿ ಆಗಿದೆ, ನಾವು ಏನ್ ಮಾಡ್ಬೋದು ಅಂತ ಹೇಳಿ ಏನ್ ನಡೀತದೆ? ಈಗ ನಮ್ ದುಡ್ಡುಗಳು ಲಾಸ್ ಆಗಿದೆ. ಯಾರಿಗೆ ಹಾಕಿದೆ ಸರ್? ಯಾರು ಬೆದರಿಕೆ ಹಾಕಿದ್ವಿ? MP ಆಫೀಸ್ ಇಂದ ನಮಗೆ ಇನ್ಸ್ಟ್ರಕ್ಷನ್ ಫೋನ್ ಮಾಡ್ತಾರೆ. ಬೆದರಿಕೆ ಯಾರು ಹಾಕಿದ್ರು ಅವ್ರು ಹಾಕ್ಬೇಕಲ್ವಾ ಸರ್? ಅವ್ರು ಯಾರಿಗೆ ಬೆದರಿಕೆ ಹಾಕಿದಾರೆ ಅನ್ನೋದು ತಿಳ್ಕೊಂಡು ನಮ್ಗೆ ಹೇಳಿ ಸರ್, ನಾನು ಅವ್ರ ಹತ್ರ ಮಾತಾಡ್ತೀನಿ. ನಾನು ಯಾರಿಗೆ ಬೆದರಿಕೆ ಹಾಕಿದ್ದೀನಿ ಸರ್? ಏನಾದ್ರು ಪ್ರೂಫ್ ಇದೆಯಾ? ಏನಿದೆ? ಏನಿಲ್ಲ ಸರ್. ನಾವು ಬ್ಯಾಂಕ್ ಎದುರುಗಡೆ ನೀವು
ಶಾಂತಿಯುತವಾಗಿ ಪ್ರತಿಭಟನೆಗಳು ಮಾಡಿದ್ವಿ. ನಾವು ಬ್ಯಾಂಕ್ ಸ್ಟಾಫ್ ಯಾರನ್ನು ಮಾತುವಾಡ್ತಿಲ್ಲ. ನಾವು ಬ್ಯಾಂಕ್ ಸ್ಟಾಫ್ ಅನ್ನು ಯಾರನ್ನು ಮಾತುವಾಡ್ತಿಲ್ಲ. ಯಾವ ಅಸೆಂಬ್ಲಿಗೆ ಹೋದಾಗ ಇದ್ರ ಬಗ್ಗೆ ದೊಡ್ಡದಾಗಿ ಚರ್ಚೆ ಮಾಡಿ ಇದನ್ನ ಸಿಬಿಐ ತನಿಖೆಗೆ ಹೋಗ್ಬೇಕು ಸರ್. ಇದರಲ್ಲಿ ಸಾಕಷ್ಟು ಆಡಳಿತ ಪಕ್ಷದಲ್ಲಿರೋ ತಲೆಗಳು ಉರುಳ್ತವೆ ಸರ್ ಇದ್ರಲ್ಲಿ. ಆಮೇಲೆ ಇನ್ನ ನಮ್ಮ ಬಸವನಗುಡಿ ಭಾಗದಲ್ಲಿರುವಂತಹ ಸಾಕಷ್ಟು ಬೇರೆ ಬೇರೆ ಕೋಆಪರೇಟಿವ್ ಬ್ಯಾಂಕ್ಗಳು ಇದೆ, ಹಾದಿ ಹಿಡಿತಾ ಇದೆ ಸರ್. ಅವ್ರಿಗೂ ಎಲ್ಲ ಬಹಳ ಎಚ್ಚರ ಗಂಟೆ. ಆ 3 ಬ್ಯಾಂಕ್ ಆಗಿರತಕ್ಕಂಥವ್ರು ಎಲ್ಲರೂ ಸಹ ನಮ್ಮ ಮತದಾರ ಕ್ಷೇತ್ರ ವೋಟರ್ ಸರ್, ಅವ್ರಿಗೆ ಅನ್ಯಾಯ ಆಗಿದೆ. ನಿಮಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ಅಸೆಂಬ್ಲಿ ಶುರು ಆಗ್ಲಿಕ್ಕೆ ಮುಂಚೆ ನಾನು ತಂದ್ಕೊಡ್ತೀನಿ. ಬ್ಯಾಂಕಿಂದು ಹಂತ ಹಂತವಾಗಿ ಯಾವ ರೀತಿ ಆಯ್ತು ಅದನ್ನೆಲ್ಲ ನಾನು ತಂದ್ಕೊಡ್ತೀನಿ. ನಾವು ಕಾಳಜಿ ವಹಿಸಿ ನಮ್ಮ ನಂಬಿರೋರ್ಗೆ ಇವ್ರಿಗೆಲ್ಲ ಅಸೆಂಬ್ಲಿ ಟೈಮಲ್ಲಿ ಬಂದು ಜ್ಞಾಪಕ ಮಾಡಿ. ಸರಿ ಸರ್, ಸರಿ ಸರ್. ಲಾಸ್ಟ್ ಟೈಮ್ ಅಸೆಂಬ್ಲಿ ರೈಸ್ ಮಾಡಿದ್ವಿ ಸರ್. ಅಸೆಂಬ್ಲಿನಲ್ಲಿ ಅರ್ಜೆಂಟ್ ಆಗ್ಬಿಡ್ತು, ಚರ್ಚೆ ಮಾಡೋಕ್ಕಾಗಲಿಲ್ಲ, ಅಸೆಂಬ್ಲಿ ನಡೀಲಿಲ್ಲ. ಸ್ಥಳೀಯ ಶಾಸಕರಿಂದ ಒಂದು ಏನು ಇಲ್ಲ ಸರ್. ಅವರು ಕಣ್ಣು ಮುಚ್ಕೊಂಡು ಕ್ಲಿಯರ್ ಆಗಿ ಅವ್ರದೇ ಎಲ್ಲ ಇದು ಸರ್. ನೋಟ್ ಬ್ಯಾನ್ ಆಯ್ತಲ್ಲ ಸರ್, ಅಲ್ಲಿಂದ ಇರತಕ್ಕಂಥ ಇವತ್ತೊಂದಲ್ಲ ಇದು. ನೋಟ್ ಬ್ಯಾನ್ ಅಲ್ಲಿ ವೈಟ್ ಅಂಡ್ ಬ್ಲಾಕ್ ಎಲ್ಲ ಮಾಡ್ಕೊಂಡು ಅದಕ್ಕೋಸ್ಕರ ಅವ್ರು ಸಪೋರ್ಟ್ ಮಾಡ್ತಾರೆ. ಇವನ್ನೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಸರ್. ಅವಾಗ ವಸಿಷ್ಠ ಇರ್ಬೋದು, ಆಮೇಲೆ ಈ ಇದು ರಾಘವೇಂದ್ರ ಬ್ಯಾಂಕ್ ಇವನ್ನೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಸರ್. ನೋಟ್ ಬ್ಯಾಂಕ್ ಆಗೋ ಟೈಮಲ್ಲಿ ಅವ್ರಿಗೆಲ್ಲ ಮುಂಚೆನೆ ಮಾಹಿತಿಗಳು ಕೊಟ್ಟು ಅವೆಲ್ಲ ಮಾಡಿದ್ದಾರೆ. ಜ್ಞಾಪಕ ಮಾಡು. ಸರಿ ಸರ್, ಅಸೆಂಬ್ಲಿನಲ್ಲಿ. ಸರಿ ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬನ್ನಿ ಒಂದು ಫೋಟೋ ಬನ್ನಿ ಸರ್, ಬನ್ನಿ. ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರಿ. ಗುರು ರಾಘವೇಂದ್ರ ಬ್ಯಾಂಕ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆಶ್ವಾಸನೆ ಕೊಟ್ಟಿದೆ ಸರ್? ಏನು ಮನವಿ ಮಾಡಿದ್ರಿ ತಾವು? ನಮ್ಮದು ಮೊದಲನೇ ಮನವಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಏನು ಇವಾಗ ಮೊನ್ನೆ ದಿವಸ DICGC ಬಿಲ್ ಪಾಸ್ ಮಾಡಿದ್ದಾರೆ, ಅದು ತಾತ್ಕಾಲಿಕವಾದಂಥ ಒಂದು ಪರಿಹಾರ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನಮಗೆ. ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ 2 ರೀತಿ. ಒಂದು, ತಪ್ಪಿತಸ್ಥರಿಗೆ ಕಡ್ಡಾಯವಾಗಿ ಶಿಕ್ಷೆ ಆಗಲೇಬೇಕು. ಇನ್ನೊಂದು, ಇವ್ರಿಗೆ ಏನು ಪೂರ್ತಿ ಹಣ ವಿತ್ ಇಂಟ್ರೆಸ್ಟ್ ಬರಬೇಕು. ಯಾವುದೇ ರೀತಿಯಾದ ಹೇರ್ ಕಟ್ಗಳಾಗಲಿ ಅವ್ರಿಗೆ ಕಮ್ಮಿ ಮಾಡೋದಾಗಲಿ ಮಾಡಬಾರ್ದು. ಆಮೇಲೆ ಮತ್ತೆ ಯಾವತ್ತೂ ಇಂಥ ಒಂದು ಚೇಷ್ಟೆಗೆ ಯಾವ ಬ್ಯಾಂಕ್ನವರು ಕೈ ಹಾಕದೇ ಇರುವಂಥ ಒಂದು ಖಂಡಿತವಾದ ನಿರ್ದಿಷ್ಟ ಕಾನೂನು ಬರಬೇಕು. ಸತ್ತೋಗಿರೋರ್ದು ಯಾರು ಜೀವ ಬರ್ಸಕ್ಲಿಕ್ಕೆ ಆಗೋದಿಲ್ಲ. ಈ ವಿಷಯದಲ್ಲಿ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಇವತ್ತು ಇವ್ರಿಗೇನು ಸಮಸ್ಯೆಗೆ ಇವ್ರಿಗೆ ದುಡ್ಡು ಕಾಸು ದಿನನಿತ್ಯ ಜೀವನ ನಡೆಸಬೇಕಾಗಿದೆ, ಅದಕ್ಕೆಲ್ಲ ಸಮಸ್ಯೆ ಆಗಿದೆ. ತಕ್ಷಣದಲ್ಲಿ ಇದಕ್ಕೆ ಸ್ಪಂದನ ಕೊಡಬೇಕು. ಇವರು 2 ವರ್ಷ ಆಗೋಯ್ತು. ಕೇಂದ್ರ ಸರ್ಕಾರದಲ್ಲೂ ಅವರೇ ಇದ್ದಾರೆ, ರಾಜ್ಯ ಸರ್ಕಾರದಲ್ಲೂ ಅವರೇ ಇದ್ದಾರೆ. ಸ್ಥಳೀಯ ಶಾಸಕರಾಗಲಿ ಸಂಸದರಾಗಲಿ ಅವರಿಂದ ಯಾವುದೇ ರೀತಿಯಾದ ಏನು ರಿಯಾಕ್ಷನ್ನೇ ಇಲ್ಲ. ಅದರಲ್ಲೂ ವಿತ್ತ ಮಂತ್ರಿಗಳಂತೂ ಕರ್ನಾಟಕದಿಂದನೇ ಎಲೆಕ್ಟಾಗಿ ಹೋಗಿರೋದು. ಅಂದಮೇಲೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ. ಇಲ್ಲಿ ಜನಕ್ಕೆ ನ್ಯಾಯ ಒದಗಿಸ್ಕೊಡ್ಲೇಬೇಕಾಗಿತ್ತು. ಈ ಕಾರಣ ಏನಕ್ಕೆ ಗೊತ್ತಿಲ್ಲ. ಅವ್ರು ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೋ ಇದ್ರ ಬಗ್ಗೆ ಸುದ್ದಿನೇ ಇಲ್ಲ. IMA ಸ್ಕ್ಯಾಮು CBIಗೆ ಹೋಗ್ತದೆ, EDಗೆ ಹೋಗ್ತದೆ. 1400 ಕೋಟಿ. ಇದು 2400 ಕೋಟಿ ಸ್ಕ್ಯಾಮು ಯಾಕೆ ಸರಿಯಾದ ರೀತಿಯಾದ ಇನ್ವೆಸ್ಟಿಗೇಷನ್ ಆಗ್ತಾಯಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. CID ಅವ್ರಿಗೆ ನಮ್ಮ ಕರ್ನಾಟಕ ಪೊಲೀಸ್ ಮೇಲೆ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಂಬಿಕೆ ಇದೆ. ಆದರೆ ಇಂಥ ಒಂದು ಸ್ಕ್ಯಾಮ್ನ ಅವರು ತನಿಖೆ ಮಾಡಲಿಕ್ಕೆ ಅವ್ರಿಗೆ ಬ್ಯಾಂಡ್ವಿಡ್ತ್ ಇಲ್ಲ, ಸ್ಪೆಕ್ಟ್ರಮ್ ಇಲ್ಲ, ಅವ್ರ ಕೈನಲ್ಲಿ ಆಗೋದಿಲ್ಲ. ಇದು CBI ಬ್ಯಾಂಕ್ ಫ್ರಾಡ್ಸ್ ತನಿಖೆಗೆ ಹೋಗಬೇಕು, ಅಲ್ಲೇ ಇವ್ರಿಗೆ ನ್ಯಾಯ ಸಿಗೋದು. ಈಗೇನು ಮನವಿ ಮಾಡಿದ್ರೆ ಸರ್ ಸಿದ್ದರಾಮಯ್ಯ? ಅಸೆಂಬ್ಲಿನಲ್ಲಿ ಈ ವಿಷಯನ ದಯವಿಟ್ಟು ಚರ್ಚೆ ಮಾಡಿ. ಯಾಕೆಂದರೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಈ ಒಂದು ಘಟನೆನ 3 ದಿವಸದಲ್ಲಿ ಪರಿಹಾರ ಮಾಡ್ಬೋದು, ಜಾಸ್ತಿ ದಿವಸ ಬೇಡ. ಏನು ಹೇಳಿದ್ರು ಸರ್? ಖಂಡಿತ ನಾನು ತಗೊಳ್ತೀನಿ. ಅಸೆಂಬ್ಲಿ ಶುರು ಆಗ್ಲಿಕ್ಕೆ ಮುಂಚೆ ನಮ್ಮ ಹತ್ರ ನೀವೆಲ್ಲರೂ ಬನ್ನಿ, ಮಾಹಿತಿ ಎಲ್ಲ ಕೊಡಿ. ಇದನ್ನು ನಾನು ತೊಗೊಂಡು ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ, ನಿಮ್ಮ ಪರವಾಗಿ ನಾನು ಇದ್ದೀನಿ, ನಿಮಗೆಲ್ಲ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಶಂಕರ್ ಗುಹಾ ದ್ವಾರಕಾನಾಥ್ ಬೆಳ್ಳೂರು, KPCC ವೈದ್ಯಕೀಯ ಘಟಕದ ಪ್ರಧಾನ ಕಾರ್ಯದರ್ಶಿ. ಸರ್, ನಾನು ಈ ಗುರು ರಾಘವೇಂದ್ರ ಬ್ಯಾಂಕಲ್ಲಿ ಡಿಪಾಸಿಟರು. ನನ್ನ ಹೆಸರು ಹರೀಶ್ ಅಂತ. ನಾವು ಇವರು ಗುಹಾ ಅವರು ಮತ್ತು ಈ ಕೆಲವೆಲ್ಲ ನಮ್ಮ ಬ್ಯಾಂಕ್ ಡಿಪಾಸಿಟರ್ಸ್ ಎಲ್ಲ ಸೇರಿ ನಾವು ಕಂಟಿನ್ಯೂಸ್ ಆಗಿ ಬ್ಯಾಂಕ್ ಮುಂದೆ ಹೋರಾಟ ನಡೆಸ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ನಮ್ಗೆ ಬಸವನಗುಡಿ ಪೊಲೀಸ್ ಸ್ಟೇಷನಿಂದ ಒಂದು ಬೆದರಿಕೆ ಕರೆ ಬಂದಿದೆ. ನೀವು ಈ ಹೋರಾಟದಲ್ಲೆಲ್ಲ ಮುಂಚೆ ಇದ್ದೀರಾ, ಮುಂಚೂಣಿಲಿದ್ದೀರಾ,
ಮತ್ತು ನೀವು ಬ್ಯಾಂಕ್ನ ಅಧಿಕಾರಿಗಳಿಗೆ ಮತ್ತು ಅಡ್ಮಿನಿಸ್ಟ್ರೇಟರ್ಗೆ ಬ್ಯಾಂಕ್ ಸ್ಟಾಫ್ಗೆ ಎಲ್ಲರಿಗೂ ನೀವು ಬೆದರಿಕೆ ಹಾಕ್ತಾ ಇದ್ದೀರಾ ಅಂತ ನಮ್ಮ ಮೇಲೆ ಆರೋಪ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಕೇಸ್ ಹಾಕಿ ಅಂತ MP ಆಫೀಸಿಂದ ನಮಗೆ ಆಜ್ಞೆ ಬಂದಿದೆ ಅಥವಾ MP ಆಫೀಸಿಂದ ಫೋನ್ ಕಾಲ್ ಬಂದಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ. ಇನ್ನು ಮುಂದೆ ಯಾವುದೇ ಹೋರಾಟ ಮಾಡೋಕ್ಕೆ ಮುಂಚೆ ನೀವು ಸ್ವಲ್ಪ 10 ಸತಿ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾವು ಈ ಹೋರಾಟ ನಡೆಸ್ತಾ ಇರೋದು ನಮ್ಮ ಹಣ ಬರಲಿ ಅಂತ, ಜೊತೆಗೆ ಈಗಾಗಲೇ ಹಣ ಇಲ್ಲದೇ ಸುಮಾರು 70 ಜನಕ್ಕಿಂತ ಹೆಚ್ಚಿನ ಜನ ಈಗಾಗಲೇ ಅಸುನೀಗಿದ್ದಾರೆ. ಈಗ ಅವರೆಲ್ಲರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಮತ್ತು ಇವಾಗ ಬದುಕಿರೋರ್ಗು ನ್ಯಾಯ ಕೊಡಿಸ್ಬೇಕು. ಅವ್ರು ಬದುಕಿದ್ದಾಗಲೇ ಅವ್ರಿಗೆ ಹಣ ಕೊಡಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ಇದೇ ನಮ್ಮ ಈಗ ನಾವು ಇಟ್ಟಿರೋ ಹಣ ಕೇಳ್ತಾ ಇರೋದು ಸ್ವಾಮಿ. ನಾವು ಬೇರೆ ಯಾರ ಮನೆ ಹಣ ಕೇಳ್ತಾ ಇಲ್ಲ, ನಮ್ಮ ಹಣ ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮತ್ತು ಈಗ ಬದುಕಿರೋರಿಗೆ ಸತ್ತಿರೋರಿಗೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಲಿ ಅಂತ ನಾವು ಇವತ್ತು ನಮ್ಮ ನಾಯಕರ ಹತ್ರ ಬಂದು ಸಿದ್ದರಾಮಯ್ಯನವ್ರ ಹತ್ರ ಬಂದು ಕೇಳಿದಾಗ ಅವರು ಸ್ಪಂದಿಸಿದ್ದಾರೆ. ವಿಧಾನಸಭೆಯಲ್ಲಿ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹರೀಶ್ ಅಂತ. ತಾವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಸರ್? ನಮ್ಮದು ಸ್ವಲ್ಪ ದೊಡ್ಡ ಮೊತ್ತನೇ ನಿಯರ್ಲಿ 1 crore ತನಕ ಇದೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸೊ ಇನ್ ಟೈಮ್ಗೆ ತಮ್ಮ ಸಿಗದೇ ಇರೋದಕ್ಕೆ ಏನು ಸಮಸ್ಯೆಗಳಾಗ್ತಾ ಇದೆ ಮೇಡಮ್? ನಾನು ಸೇವ್ ಮಾಡಿದಂಥ ಒಂದು 8 ಲಕ್ಷ ಅಮೌಂಟ್ನ ನಾನು ಬ್ಯಾಂಕ್ನಲ್ಲಿ ಇಟ್ಟಿದ್ದೆ. ನನ್ನ ತಾಯಿಗೆ ಔಷಧಿಗೆ ಆಗುತ್ತೆ ಅಂತ ಹೇಳಿ. ಸೊ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಅಂತ ಸಮಯದಲ್ಲಿ ಎಲ್ಲರೂ ಬಿಸ್ನೆಸ್ ಕಳ್ಕೊಂಡಿದ್ದೀವಿ. ಇದರಿಂದ ನಮ್ಮಲ್ಲಿ ಕೈಯಲ್ಲಿ ಹಣ ಇಲ್ಲ. ಸೊ ಮತ್ತು ನಾವು ದುಡ್ದಂಥ ಹಣನೂ ನಮ್ಮ ಕೈಯಲ್ಲಿಲ್ಲ. ಇದು ತುಂಬಾ ಬೇಸರ ಆಗಿದೆ. ಮತ್ತು ಬ್ಯಾಂಕ್ ಮುಂದೆ ಕೂತ್ಕೊಂಡು ಎಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ವಿ. ಮತ್ತು ಇಲ್ಲಿ ತುಂಬ ತಪ್ಪುಗಳಾಗಿದೆ. ಆಡಿಟಿಂಗ್ ತಪ್ಪಾಗಿದೆ, ಎಲ್ಲ ಥರ ಆಗಿದೆ. ಈಗ DIGCಯಿಂದ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಕೊಡ್ತಾರೆ? ಅದರಿಂದ ಎಷ್ಟು ಲಕ್ಷ ಕೊಡ್ತಾರೆ? 5 ಲಕ್ಷ ಅಂತ ಹೇಳಿದ್ದಾರೆ. ಮೊದಲೇ 1 ಲಕ್ಷ ಕೊಟ್ಟಿದ್ದಾರೆ. ಈ ಮಿಕ್ಕಿದಂಥ ಹಣ ಎಷ್ಟು ಬೇಗ ಕೊಡ್ತಿರೋ ಅಷ್ಟು ತುಂಬ ಒಳ್ಳೆಯದಾಗ. ಯಾಕಂದರೆ ಸ್ಮಾಲ್ ಡೆಪಾಸಿಟರ್ಸು ಸಹ ತುಂಬ ಕಷ್ಟದಲ್ಲಿದ್ದಾರೆ. ಹೆಚ್ಚಿನ ಅಮೌಂಟ್ ಇಟ್ಟಿರೋರು ಕಷ್ಟದಲ್ಲಿದ್ದಾರೆ. ಎಲ್ಲರ ದುಡ್ಡು ಬೇಗ ಬರಬೇಕು. ಇದ್ರ ಬಗ್ಗೆನೂ ಯಾರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅವರು ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ನೀಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ನಾನು ಮಂಜುಳಾ ಅಂತೇಳಿ ನನ್ನ ಹೆಸರು. ನೊಂದ ಠೇವಣಿದಾರ ಪರವಾಗಿ ನಾನು 45 ದಿನ ಬ್ಯಾಂಕ್ ಮುಂದೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದೆ. ಇದಕ್ಕೆ ಅಕ್ಕಪಕ್ಕದ ಯಾವುದೇ ಒಂದು ಶಾಸಕರಾಗಲಿ ಯಾರು ಯಾಕೆ ಅಂತಲೂ ಬಂದು ಕೇಳಲಿಲ್ಲ. ಇದು ಒಂದು ಬೇಸರವಾದ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಳಿಸಿ